ಯಾರು ಕಲ್ಪಿತವ ವಸುದೇಶ ಕೊಟ್ಟ ನಂಬುಗೆಗೆ ಮೂರ್ಛಿತನಾಗಿ ಹಮ್ಮೈಸಿ ಉಸುರಲಾರದೆ 3 ಗಳಿಗೆ ಪರ್ಯಂತ ತನುವಶವಿಲ್ಲದಾಯ್ತು. ಉಸುರಲಾರದೆ 3 ಗಳಿಗೆ ಪರ್ಯಂತ ತನುವಶವಿಲ್ಲದಾಯ್ತು. ಸರ್ವೇಂದ್ರಿಯಗಳು ದಯಿತ ಬಿಸಜನು ಜನ ಕೈಕೆಯಂ ನೋಡಿ ದೈಲ್ಯದಿವು ದಶರಥನು ನುಡಿದನು. ಕೊಂಬು ಕಟ್ಟಿದೆ ಚಾರುಶೀಲೆ ಕಮಲಾಮುಖಿ ಕೊಂಬು ಕಟ್ಟಿದೆ ಚಾರುಶೀಲೆ ಕಂಬು ಕಂಠಿನಿಯೂ ಚಾರುಶೀಲೆಯೂ ಆಗಿ ನನ್ನ ಕೈ ಹಿಡಿದು ಈ ಅಯೋಧ್ಯೆಯ ಅರಮನೆಯನ್ನು ಹೊಕ್ಕು ಇಲ್ಲಿಗೆ ಬೆಳಕಾಗಿ ನಿಂತವಳು ನೀನು. ಹೀಗೊಂದು ವರವನ್ನು ಅಪೇಕ್ಷಿಸಿ ಸದ್ಗುಣವನ್ನೆಲ್ಲ ಮಾರಾಟ ಮಾಡಿದವರಂತೆ ಮಾಡಿಬಿಟ್ಟಿಯಲ್ಲ. ಕಂಠ ಕೇವಲ ಕೇಳುವುದಕ್ಕೆ ಇಂಪಾಗಿರ್ಬೇಕಾದದ್ದಲ್ವೇ, ಅದರಲ್ಲಿ ಸುವಾಕ್ಯಗಳು ಬರಬೇಕಾದದ್ದು, ಕೇಳುವವನಿಗೆ ಆಪ್ಯಾಯಮಾನವಾದ ಮಾತುಗಳು ಬರಬೇಕಾದದ್ದು, ಸದಾಶಯ ಹೊಮ್ಮಬೇಕಾದದ್ದು. ಅಂಥವರನ್ನು ನಾವು ಕಂಬು ಕಂಠೀನಿ ಅಂತ ಕರಿಬೇಕು. ನಿನ್ನ ಬಾಯಿಯಿಂದ ಕರ್ಣ ಕರ್ಕಶವಾದ ಇಂತಹ ಒಂದು ಮಾತೂ ಬರಬಹುದೇ? ಶಿವನೇ, ತನ್ನ ಎದೆಯಲ್ಲಿ ಮಕ್ಕಳಿಗಾಗಿ ಅಮೃತ ತುಲ್ಯವಾದ ಸ್ತನ್ಯವನ್ನು ತುಂಬಿ ಅದನ್ನುಂಡಿಸಬೇಕಾದವಳು ನೀನು. ಆ ಮಾತೃತ್ವದ ಪ್ರತೀಕವನ್ನು ವಿಷದ ಕೊಡವಾಗಿ ತೋರಿಸಿಬಿಟ್ಟಿಯಲ್ಲ ಪ್ರಪಂಚಕ್ಕೆ. ಭರತನಿಗೆ ಪಟ್ಟ ಆದೀತು, ಅವನು ನನ್ನ ಮಗನೇ ಕೊಡೋಣ. ರಾಮ 14 ವರ್ಷ ವನವಾಸಿ ಆಗಕ್ಕೆ ಸದ್ಗುಣ ಸಂಪನ್ನನಾಗಿ ಅಯೋಧ್ಯೆಯ ಚೇತನವೇ ತಾನು ಅಂತ ಕಾಣುತ್ತಿರುವ ರಾಮ, ನಿನಗೆ ಏನ ನ್ಯಾಯವನ್ನ ಸೆಗೆದ ಕೈಕೇಯಿ. ಇನ್ನೂ ಮುಖದ ಎಳೆತನ ಮಾಸದೇ ಇರುವ ಆ ರಾಮನನ್ನು ಕಠೋರವಾದ ಅಡವಿಗಟ್ಟಬೇಕು ಅಂತ ಹೇಳಿಬಿಟ್ಟಿಯಲ್ಲ. ನಿನ್ನನ್ನು ಪುತ್ಥಳಿಯ ಚಿನ್ನ ಅಂತ ತಿಳಿದಿತ್ತು, ಶುದ್ಧ ಚಿನ್ನ. ಈಗ ಅರ್ಥ ಆಯ್ತು, ಇದು ಯಾವ ಗೊಂಬೆಗೂ ಆಕಾರ ಕೊಡುವುದಕ್ಕೆ ಬಾರದೆ, ಎಷ್ಟು ಬೆಲೆ ಬಾಳುವುದಾದ್ರೂ ನಮಗೆ ಉಪಯೋಗಕ್ಕಿಲ್ಲದೆ ಇದ್ದ ಹಾಗೆ ಮಾಡಿಬಿಟ್ಟಿದೆಲ್ಲ ಕೈಕ. ಏನು ರಾಮ, ನಿನ್ನ ತೊಡೆಯನ್ನೇರಿ ನಿನ್ನ ಹಾಲನ್ನುಣ್ಣುವಾಗ ಜೋಗುಳವನ್ನು ಹಾಡಿ ಮಲಗಿಸಿದ ತಾಯಿಯಲ್ವೇನೆ ನೀನು. ಅಂತಹ ರಾಮನನ್ನು 14 ವರ್ಷ ಕಾಡಿಕೊ. ಏನವನ ಯೋಗ್ಯತೆ? ಸಂತಾನವಿಲ್ಲದೆ ಇದ್ದ ಕಾಲದಲ್ಲಿ
ಸಂತಾನ ಪ್ರಾಪ್ತಿಗಾಗಿ ಪರಿತಪಿಸುತ್ತಿದ್ದವರು ನಾವು ಪುತ್ರ ಕಾಮೇಷ್ಟಿಯ ಮುಖೇನವಾಗಿ ಆ 4 ಮಂದಿ ರತ್ನ ಸದೃಶರಾದ ಮಕ್ಕಳ ಜನ್ಮ ತಾಳಿತು. ಹಿರಿಯವನಾಗಿ ಕಾಣಿಸಿಕೊಂಡ ರಾಮನಲ್ಲ ರಾಮಚಂದ್ರ, ಶೋಭಾಯಮಾನವಾದ ಚಾರುಗುಣ ಸಂಪನ್ನನಾದ, ಯಾರಿಗೂ ಎರಡೆಣಿಸದ ಅಂತಹ ರಾಮನನ್ನು ಕಾಡಿಗೆ ಕಳುಹಿಸುವಂತ ಹೇಳಿಬಿಟ್ಟಿಯಲ್ಲ. ವರ ಕೊಡುತ್ತೇನೆ ಅಂತ ಹೇಳಿದ್ದು ನಿಜ, ನಿನಗೆ ಸಲ್ಲಬೇಕಾದದ್ದೇ. ಅಂತರಂಗ ಶುದ್ಧವಾಗಿ ಕೇಳು, ಕೊಡುತ್ತೆ. ಇದರಿಂದ ನಿನಗಾಗುವ ಪ್ರಯೋಜನವೇನು? ಕೌಸಲ್ಯ ಮಗನೆಂದು ಪ್ರತ್ಯೇಕಿಸಿ ಅವನನ್ನು ಅರಣ್ಯದ ಪಾಲಾಗಿ ಮಾಡಿದ್ರೆ ನಿನಗಾಗುವ ಲಾಭ ಏನು? ನಿನಗೇನು ವರ? ಉಳಿದವರಿಗೆ ಶಾಪ, ನಿನಗೆ ವರ. ಭರತನಿಗೆ ಕೊಡಿ, ಆಯ್ತು ಕೊಡು. ರಾಮನಿಗೆ ಯಾಕೆ ವನವಾಸ? ನಿನಗೂ ಗೊತ್ತು. ಯಜ್ಞ ಮುಖದಿಂದ ಮೂಡಿ ಬಂದವನಾದರೂ ವಿಶೇಷವಾದ ಯೋಗ್ಯತೆಯಿಂದ ವಿಶ್ವಾಮಿತ್ರರ ಆಧಾರಕ್ಕೆ ಪಾತ್ರನಾದ. ಯಜ್ಞ ಕಂಟಕರನ್ನೆಲ್ಲ ನಿವಾರಿಸಿ ಲೋಕಕ್ಷೇಮವನ್ನು ತಾನು ಸಾಧಿಸ್ತೇನೆ ಅಂತ ತೋರಿಸಿಕೊಟ್ಟ. ಸಜೀವ ಶರಗಳನ್ನು ಅನುಗ್ರಹಪೂರ್ವಕವಾಗಿ ಪಡೆದು ಶಿವಧನುರ್ಭಂಗವನ್ನು ಮಾಡಿ ಪರಶುರಾಮರನ್ನೆದುರಿಸಿ ಎದೆಗೊಟ್ಟು ನಿಂತು ತನ್ನ ದಿವ್ಯ ಚಾರಿತ್ರ್ಯವನ್ನು, ಯೋಗ್ಯತೆಯನ್ನು ಲೋಕಕ್ಕೆ ಸಾರಿದವನು ರಾಮ. ಅಂತವನು ಒಂದು ಆಳ್ವಿಕೆಯಿಂದ ಈ ಅಯೋಧ್ಯೆಯನ್ನು ವಂಚಿಸ್ತಾ ಇದ್ದೀಯ. ಅಧಿಕಾರ ಬೇಕು ತನ್ನ ಮಗನಿಗೆ, ಯಾವ ತಾಯಿಗಾದರೂ ಖಂಡಿತ. ಆದರೆ ನಿನ್ನಂಥವಳು ಕೇವಲ ಭರತನೊಬ್ಬನನ್ನು ನಿನ್ನ ಮಗ ಅಂತ ನೋಡುವುದಲ್ವಲ್ಲ. ರಾಮನು ನಿನ್ನ ಮಗನೇ, ಲಕ್ಷ್ಮಣನೂ ನಿನ್ನ ಮಗನೇ, ಶತ್ರುಘ್ನನೂ ನಿನ್ನ ಮಗನೇ, ಅಯೋಧ್ಯೆಯ ನಿನ್ನ ಮಕ್ಕಳ ರಾಜ್ಯ ಅಲ್ಲವೇ? ಅವರನ್ನೆಲ್ಲ ರಾಮನ ಆಳ್ವಿಕೆಯಿಂದ ವಂಚಿಸ್ತಾ ಇದ್ದೀಯ. ಎಲ್ಲ ಕೇಳಿದ್ದೇನು ರಾಮನ ಆಡಳಿತ ನಮಗೆ. ಆದರೆ ರಾಮ ರಾಜ್ಯವನ್ನು ಅವರ ಪಾಲಿಗೆ ಶಾಶ್ವತವಾಗಿ ಇಲ್ಲದಂತೆ ಮಾಡುವುದಕ್ಕೆ ಮುಂದಾಗಿ ಬಿಟ್ಟಿಯಲ್ಲ. ಎಂತಹ ಕಠೋರವಾದ ಹೃದಯ ಇರಬೇಕು ನಿನ್ನ. ಆದರೆ ಕೈಕ ನನ್ನನ್ನು ಉಳಿಸುವುದಕ್ಕಾಗಿ ನೀನು ಮಾಡಿದ ತ್ಯಾಗಕ್ಕೆ ನಾನು ವರ ಕೊಡ್ತೇನೆ ಅಂತದ್ದು ನೀನು ಹೇಳಿ. ಒಬ್ಬ ರಾಷ್ಟ್ರಕ್ಕೆ ಸಂಬಂಧಪಟ್ಟು ಇದನ್ನಾಳುವ ಚಕ್ರವರ್ತಿಗೆ ತನ್ನ ಪ್ರಾಣವನ್ನು ಉಳಿಸುವವಳಿಗೆ ಕೊಡತಕ್ಕ ಒಂದು ಪದ್ಧತಿ. ಹೌದು, ಯಾಕಾಗಿ? ನನ್ನ ಪ್ರಾಣವನ್ನು ಉಳಿಸಿದ್ದಕ್ಕೆ, ಹೌದಲ್ಲ? ಇದರಿಂದ ನನ್ನ ಪ್ರಾಣ ಉಳಿದಿದ್ದೇನೆ. ಅಗ್ನಿ ವಿಷ ಮಾತ್ರ